ಥೈಲ್ಯಾಂಡ್ ದೇಶದಿಂದ ಕೊಡಗಿನ ಗೋಣಿಕೊಪ್ಪಕ್ಕೆ ಹೈಡೋ ಗಾಂಜಾ ಸಾಗಿಸಿ ಅದನ್ನ ಮತ್ತೆ ದುಬೈಗೆ ಸಾಗಿಸಲು ಪ್ರಯತ್ನಿಸ್ತಾ ಇದ್ದ ಅಂತಾರಾಷ್ಟ್ರೀಯ ಡ್ರಗ್ಸ್ ಮಾರಾಟ ಜಾಲವನ್ನ ಪತ್ತೆ ಹಚ್ಚಿರುವ ಕೊಡಗು ಜಿಲ್ಲಾ ಪೊಲೀಸರು ಕೊಡಗು ಸೇರಿದಂತೆ ನೆರೆಯ ಕೇರಳ ರಾಜ್ಯದ ಒಟ್ಟು 7 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 3 ಕೋಟಿ ರೂಪಾಯಿಗಳ ಮೌಲ್ಯದ 3 ಕೆಜಿ 31 ಗ್ರಾಂ ಹೈಡೋ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ವಿರಾಜಪೇಟೆ ಹೆಗ್ಗಳ ಗ್ರಾಮ ನಿವಾಸಿ ನಾಸಿರುದ್ದೀನ್ ಎಂಯು, ಎಡಪಾಲ ನಿವಾಸಿ ಯಾಹ್ಯಾ ಸಿಎಚ್, ಕುಂಜಿಲ ಗ್ರಾಮದ ಅಕನಾಸ್, ಬೇಟೋಳಿ ಗ್ರಾಮದ ವಾಜಿದ್, ಕೇರಳ ಕಣ್ಣೂರಿನ ರಿಯಾಜ್, ಮೂಲತಃ ಆರ್ಜಿ ಗ್ರಾಮದ ಬೆಂಗಳೂರಿನ ಸಂಜಯ್ ನಗರದಲ್ಲಿ ವಾಸವಿದ್ದ ರವೂಫ್, ಕಾಸರಗೋಡು ನಿವಾಸಿ ಪ್ರಕರಣದ ಪ್ರಮುಖ ಆರೋಪಿ ಮೆಹರೂಫ್ ಎಂಬುವವರೇ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೊಂದು ಅಪರೂಪದ ಪ್ರಕರಣವಾಗಿದ್ದು, ಹೈಡೋ ಗಾಂಜಾ ಎಂಬುದು ಸಾಮಾನ್ಯ ಗಾಂಜಾಕ್ಕಿಂತ ನಶೆಯನ್ನ ಕೊಡುವ ಮಾದಕ ದ್ರವ್ಯವಾಗಿದ್ದು ದುಬಾರಿ ಬೆಲೆಯನ್ನ ಹೊಂದಿದೆ. ಹೈಡೋ ಗಾಂಜಾ ವಿಭಿನ್ನ ರೀತಿಯ ಕೃತಕ ಬೆಳಕನ್ನ ಉಪಯೋಗಿಸಿ ಹಾಗೂ ಹವಾ ನಿಯಂತ್ರಿತ ಕೊಠಡಿಯಲ್ಲಿ ಬೆಳೆಯಲಾಗುತ್ತದೆ ಎಂದು ವಿವರಿಸಿದ್ರು. ಈ ಹೈಡೋ ಗಾಂಜಾವನ್ನ ಪ್ರಕರಣದ ಪ್ರಮುಖ ಆರೋಪಿಯ ನಿರ್ದೇಶನದ ಮೇರೆಗೆ ಕೊಡಗಿನ ಮೂಲಕ ದುಬೈಗೆ ಸಾಗಿಸಲು ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭ ಆರೋಪಿಗಳನ್ನ ಮಾಲು ಸಹಿತ ಬಂಧಿಸಲಾಗಿದೆ. ಈ ಹೈಡೋ ಗಾಂಜಾವನ್ನ ಪ್ರತಿಷ್ಠಿತ ಪಾರ್ಟಿಗಳಲ್ಲಿ ಮಾತ್ರವೇ ಬಳಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ರು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡ್ರಗ್ಸ್ ಇಂಡಿಯಾಕ್ಕೆ ಬಂದು ಬೇರೆ ದೇಶಗಳಿಗೆ ಹೋಗೋದು ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದು ಬಗ್ಗೆ ಒಂದು ಮಾಹಿತಿ ಇತ್ತು. ಆ ಮಾಹಿತಿಯನ್ನು ನಾವು ತುಂಬ ದಿವಸದಿಂದ ನಾವು ನಮ್ಮ ಕ್ರೈಮ್ ಟೀಮ್, ಡಿಸ್ಟ್ರಿಕ್ಟ್ ಕ್ರೈಮ್ ಟೀಮ್ ಫಾಲೋ ಮಾಡ್ತಾ ಇದ್ರು. 27ನೇ ತಾರೀಕು ರಾತ್ರಿಗೆ ನಮಗೆ ಇಂಥ ನೆಟ್ವರ್ಕ್ ಫಾರಿನ್ಲಿಂದ ತೊಗೊಂಡು ಬಂದಿರುವ ನಾರ್ಕೋಟಿಕ್ ಡ್ರಗ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಇತ್ತು, ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಂಬ ಬಗ್ಗೆ ಮಾಹಿತಿ ಬಂತು. ಇಮಿಡಿಯೇಟ್ಲಿ ನಮ್ಮ DSP ಮಡಿಕೇರಿ ಅವರಿಗೆ ನಾವು ಮಾಹಿತಿ ಕೊಟ್ಟು ನಮ್ಮ ಅನೂಪ್ ಮಾದಪ್ಪ ಮತ್ತು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಇವರೆಲ್ಲ ಅವತ್ತು ಇದ್ದವರು ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚೆಕ್ ಪೋಸ್ಟ್ ಹಾಕಿ ಒಂದು ಗಾಡಿ, ಸಸ್ಪೆಕ್ಟ್ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದರು. ಆವಾಗ ನಮ್ಮ ಗೌರ್ಮೆಂಟ್ ಪಂಚಾಸ್ ಪ್ರೊಸೀಜರ್ ಪ್ರಕಾರ ಗೌರ್ಮೆಂಟ್ ಪಂಚಾಸ್ ಮತ್ತು ಗೆಜೆಟೆಡ್ ಆಫೀಸರನ್ನು ಕರ್ಕೊಂಡು ಹೋಗಿ ಒಂದು 5 ಜನವನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವರ ಗಾಡಿಯಲ್ಲಿ ನಮಗೊಂದು ಹೈಡ್ರೋ ಗಾಂಜಾ ಅಂದರೆ ಹೇಳುವ ಒಂದು ಮಾದಕ ವಸ್ತು ನಮಗೆ ಸಿಕ್ಕಿದೆ. ಈ ಹೈಡ್ರೋ ಗಾಂಜಾ ಕೆನಬಿನಾಯ್ಡ್ಸ್ ಅಂದರೆ ಹೇಳ್ತಾರೆ. ನಮಗೆ ನಿಶೆ ಬರೋದಕ್ಕೆ ಆ ಕೆನಬಿನಾಯ್ಡ್ಸಲ್ಲಿ ಕೆನಬಿನಾಯ್ಡ್ಸ್ ಡೋಸೇಜ್ ಜಾಸ್ತಿ ಇರುವಾಗ ಅದು ಪವರ್ಫುಲ್ ಆಗಿರ್ತದೆ, ಸ್ವಲ್ಪ ನೀವು ತಗೊಳ್ಳುವಾಗೂ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ. ಇಂತಹ ಒಂದು ಹೈಡ್ರೋ ಗಾಂಜಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸುಮಾರು 1 ಕೆಜಿ 1 ಕೋಟಿ ರೂಪಾಯಿ ಬರೆ ಹೋಗುತ್ತಂದ್ರೆ ಹೇಳ್ತಾ ಇದ್ದಾರೆ. ಇದು ಸುಮಾರು 3 ಕೆಜಿ 31 ಗ್ರಾಮ ನಮಗೆ ಅವತ್ತು ಸಿಕ್ಕಿದೆ. ಅದು 28ನೇ ತಾರೀಕು ರಾತ್ರಿ 1 ಗಂಟೆಗೆ ಈ ಮಾಲನ್ನು ಸೀಸ್ ಮಾಡಿದ್ವಿ. ಅದರಲ್ಲಿ 5 ಜನವನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ನಸಿರುದ್ದೀನ್ ಇವರು ಗುಂಡಿಕರೆ, ನಮ್ಮ ವಿರಾಜಪೇಟೆ ಕಡೆ ಇರೋದು. ಯಹಿಯಾ ಎಂಬವರು 28 ವರ್ಷ, ಮಡಿಕೇರಿ ತಾಲೂಕು, ಅರಬೆಟ್ಲ ಗ್ರಾಮ. ರಿಯಾಜ್ ಇವರು 44 ವರ್ಷ, ಕೇರಳ ರಾಜ್ಯದವರು, ಕಣ್ಣೂರು ಜಿಲ್ಲೆ. ವಾಜಿತ್ ಇವರು ಬೇಟೋಳಿ ಗ್ರಾಮ, ಈ ಅಕ್ಯೂಸ್ಡ್ 26 ವಯಸ್ಸು. ಅಕಿನಾಸ್ ಇವ್ರಿಗೊಂದು 26 ವರ್ಷ, ಕುಂಜಿಲ ಗ್ರಾಮ, ನಾಪೋಕ್ಲಿ ಏರಿಯಾ. ಸೊ ಇವ್ರ ಕಡೆ ನಾವು ಮುಂದೆ ವಿಚಾರಣೆ ತನಿಖೆ ಮಾಡಿಕೊಂಡು ಹೋಗುವಾಗ
ಇನ್ನೊಂದು ಅಕ್ಯೂಸ್ಡ್ ಇವನು ರೌಫ್ ಅಂದ್ರೆ ಅಕ್ಯೂಸ್ಡ್ ವಿರಾಜಪೇಟೆಯವರು. ಸೊ ಅವನ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಇವನು RG ಗ್ರಾಮ ವಿರಾಜಪೇಟೆ. ಇವನು ಬ್ಯಾಂಗ್ಳೂರಿನಿಂದ ಆರ್ಗನೈಸಲ್ಲಿ ಇವನು ಒಂದು ಇಂಪಾರ್ಟೆಂಟ್ ಭಾಗವಹಿಸಿರೋನು. ಇವನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಮೇಲ್ಗಡೆ ಈ ಮಾಲ್ ಇಲ್ಲಿ ಬಂದಿದೆ. ಸೊ ಮುಂದಿನ ವಿಚಾರಣೆಯಲ್ಲಿ ಈ ಕೇಸಲ್ಲಿ ನಮಗೆ ಒಂದು ಇನ್ನೂ ಉಳಿದ ಇಂಟರ್ನ್ಯಾಷನಲ್ ಲಿಂಕೇಜಸ್ ಎಲ್ಲ ನಮಗೆ ಗೊತ್ತಾಗಿತ್ತು. ಸೊ ಈ ಕೇಸಲ್ಲಿ ಅನೂಫ್ ಅಂದರೆ ಹೇಳೋ ವ್ಯಕ್ತಿ ಇವನು ಬ್ಯಾಂಕಾಕಲ್ಲಿ ಇದ್ದಾನೆ. ಇವನು ಕೇರಳ ರಾಜ್ಯ ಕಾಸರಗೋಡು ಜಿಲ್ಲೆ. ಇವನು ಮತ್ತು ಇನ್ನೊಬ್ಬ ಮೆಹರೂಫ್ ಅವನು ಕಾಸರಗೋಡು ಜಿಲ್ಲೆ. ಇಬ್ಬರು ಸುಮಾರು ವರ್ಷಕ್ಕೆ ಹಿಂದೆ ದುಬೈಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಲೋಕಲಿ ಗಾಂಜಾ ಸಪ್ಲೈ ಮಾಡಿರೋದಾಗಿ ಅವರೇ ಒಪ್ಕೊಂಡಿದ್ದಾರೆ ಪೊಲೀಸ್ ವಿಚಾರಣೆಯಲ್ಲಿ. ಸೊ ಅದರಲ್ಲಿ ಮೆಹರೂಫ್ ನಮ್ಮ ಕಸ್ಟಡಿಗೆ ಬಂದಿದ್ದಾನೆ. ಮೆಹರೂಫ್ ಹೇಳೋದೇನೆಂದರೆ ಹಿಂದೆ ದುಬೈಯಲ್ಲಿ ಅವನಿಗೆ ಗಾಂಜಾವನ್ನು ಸೇರುವುದು ಮತ್ತು ಲೋಕಲಿ ಅಲ್ಲಿ ಸಪ್ಲೈ ಮಾಡುವುದು ಮಾಡಿದ್ದಾನೆ. ಅದಾದಮೇಲೆ ಇಲ್ಲಿ ಬಂದಾದ್ಮೇಲೆ ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ಕಾಸರಗೋಡಲ್ಲಿ ಇವನಿದ್ದಾನೆ. ಇವನ ಫ್ರೆಂಡ್ ಅನೂಫ್ ಇವನು ಥಾಯ್ಲ್ಯಾಂಡಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾನೆ. ಥಾಯ್ಲ್ಯಾಂಡಲ್ಲಿ ಬ್ಯಾಂಕಾಕ್ ಅಲ್ಲಿ ಒಂದು ಕಫೆ ಥರ ಇಟ್ಕೊಂಡು ಅದು ಜೊತೆಗೆ ಕಫೆಯಲ್ಲಿಂದ ಇಲ್ಲಿಗೆ ಅಲ್ಲಿ ಮಾಡಿರೋ ಹೈಡ್ರೋ ಗಂಜಾವನ್ನು ಇಂಡಿಯಾಕ್ಕೆ ಮಾಡಿ ಇಂಡಿಯಾದಿಂದ ದುಬೈಗೆ ಕಳಿಸೋದು, ಇಂಥ ಒಂದು ನೆಟ್ವರ್ಕನ್ನು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ದುಬೈಯಲ್ಲಿ ಅವನ ಹಳೆಯ ಫ್ರೆಂಡ್ಸ್ ಅಲ್ಲಿರೋರ ಕಡೆಯಿಂದ ದುಬೈಯಲ್ಲಿ ಮಾಡುವುದು, ಇಲ್ಲಿ ಇಂಡಿಯಾನಲ್ಲಿ ಮಾಲ್ ಬರುವುದು ಹೋಗೋದು ಮತ್ತು ಆರ್ಗನೈಸ್ ಮಾಡೋದು ಇದೆಲ್ಲ ಮಾಡುವುದು ಮೆಹರೂಫ್ ಮತ್ತು ರೌಫ್. ಅದಕ್ಕೆ ಸಪೋರ್ಟಿಂಗ್ ಟೀಮ್ ಆಗಿ 5 ಜನ ಕೊಡಗಿನವರು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಮೆಹರೂಫ್ ಕಾಸರಗೋಡಲ್ಲಿ ಇದ್ದಾನೆ. ಇದಕ್ಕೆ ಹಿಂದೆ ಇವನ ಮೇಲ್ಗಡೆ ಒಂದು 3 ಗಾಂಜಾ ಸೇವನೆ ಮಾಡಿರುವ ಕೇಸ್ ಇದೆ. ಆ ಕೇಸಲ್ಲಿ ಕೂಡ ನಾವು ಲೋಕಲ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 3 ಕೋಟಿ ಮಾಲ್ ಅಂದ್ರೆ ಅವ್ರು ಹೇಳ್ತಾ ಇರೋದು. ಈ ಪ್ರಕರಣವನ್ನ ಭೇದಿಸಲು ಸತತ 72 ಗಂಟೆಗಳ ಕಾಲ ಶ್ರಮ ವಹಿಸಲಾಗಿದೆ. ಇದೀಗ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದಿರೋದಾಗಿ SP ರಾಮರಾಜನ್ ಹೇಳಿದ್ರು. ದೂರದ ಥೈಲ್ಯಾಂಡ್ ದೇಶದಲ್ಲಿದ್ದುಕೊಂಡು ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಹೊಂದಿದ್ದ ಕೇರಳ ಮೂಲದ ಮಹಮ್ಮದ್ ಅನೂಫ್ ಎಂಬಾತನನ್ನ ಕೂಡ ಬಂಧಿಸಲಾಗುತ್ತದೆ ಎಂದು ಕೆ ರಾಮರಾಜನ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬ್ಯಾಂಗ್ಳೂರಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಅಕ್ಯೂಸ್ಡ್ ರೌಫ್ ಇವನು ಟಿಕೆಟ್ ಮಾಡಿ ಯಹಿಯಾ ಎಂಬವನನ್ನು ಬ್ಯಾಂಕಾಕ್ಗೆ ಕಳಿಸ್ತಾರೆ. ಬ್ಯಾಂಕಾಕ್ ಕಳಿಸಿ ಆದ್ಮೇಲೆ ಅವನು ಅಲ್ಲಿ ಒಂದು 10 ದಿವಸ ಇತ್ತು. ಮಾಲನ್ನು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಮೂಲಕ ಈ ಮಾಲನ್ನು ತೊಗೊಂಡು ಬಂದಿದ್ದಾನೆ, ಹೈಡ್ರೋ ಗಂಜಾವನ್ನು ತೊಗೊಂಡು ಬಂದಾನೆ. ಬಂದಾದ ನಂತರ 23ನೇ ತಾರೀಕು ಬ್ಯಾಂಗ್ಳೂರ್ಗೆ ಬಂದಿದ್ದಾನೆ, ಏರ್ಪೋರ್ಟಲ್ಲಿ ಬಂದಿದ್ದಾನೆ. ಆವತ್ತಿನಿಂದ ಮಾಲನ್ನು ಇಲ್ಲಿ ಫಸ್ಟ್ ಗೋಣಿಕೊಪ್ಪಕ್ಕೆ ತೊಗೊಂಡು ಬರ್ತಾರೆ ಮತ್ತು ಒಂದೇ ಕಡೆ ಅಲ್ಲಿ ಇಟ್ಕೊಂಡಿರೋದು ಸೇಫ್ ಇಲ್ಲ ಅಂದರೆ ಅವಾಗ ಕಂಟಿನ್ಯೂಸ್ ಆಗಿ ಮಾಲನ್ನು ಬೇರೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡ್ತಾಯಿದ್ರು. ಸೊ ಮಾಲ್ಗೆ ಅವರು ಯಾವ ದಿವಸಕ್ಕೆ ಕಳಿಸಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಅನೂಫ್ ಮತ್ತು ದುಬೈಯಲ್ಲಿ ಇರೋರ ಕಡೆಯಿಂದ ಯಾವಾಗ ಮಾಲ್ ಬೇಕಂದ್ರೆ ಹೇಳ್ತಾರೋ ಅವಾಗ ಇಲ್ಲಿಂದು ಡಿಸ್ಟ್ರಿಬ್ಯೂಟ್ ಮಾಡುವುದು. ಸೊ ಅದು ಬರೀ ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ವಿರಾಜಪೇಟೆಯಲ್ಲಿ ಇರುವ 5 ಜನನೂ ಕೂಡ ಅವನು ಉಪಯೋಗಿಸ್ಕೊಂಡಿದ್ದಾನೆ. ಮೆಹರೂಫ್ ವಿಚಾರಣೆಯಲ್ಲಿ 28ನೇ ತಾರೀಕಿಗೆ ಫಸ್ಟ್ 5 ಜನ ಅರೆಸ್ಟ್ ಮಾಡ್ತೀವಿ. ಅದಾದಮೇಲೆ 29ನೇ ತಾರೀಕು ಬ್ಯಾಂಗ್ಳೂರಲ್ಲಿ ಇದ್ದ ಅಕ್ಯೂಸರನ್ನು ಅರೆಸ್ಟ್ ಮಾಡ್ತೀವಿ. ಸೊ ಮುಂದಿನ ತನಿಖೆಯಲ್ಲಿ ನಮ್ಮ ಮೆಹರೂಫ್ ಎಲ್ಲಿ ಅಂದರೆ ಹೇಳುವಾಗ ಇಮಿಡಿಯೇಟ್ಲಿ ನಮ್ಮ ಟೀಮನ್ನು ಕಳಿಸಿದ್ದೀವಿ. ಸೊ ಅದರಲ್ಲಿ ಅವನು ಬ್ಯಾಂಕಾಕ್ಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಅಟೆಂಪ್ಟ್ ಮಾಡಿದ್ದಾನೆ. ಸೊ ಅದು ನಮಗೆ ಎರ್ನಾಕುಲಂ SP ವೈಭವ್ ಸಕ್ಸೇನಾ IPS ಅವರು ನಮಗೆ ಪರಿಚಯ ಇದ್ದರು. ಸೊ ಅವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ದೀವಿ. ಕೃಷ್ಣರಾಜ್ 2015 ಬ್ಯಾಚ್ ಅವರು ನಮಗೆ NPನಲ್ಲಿ ಭಾಳ ಪರಿಚಯ, ಅವರಲ್ಲಿ ಇದ್ದರು. ಅವ್ರಿಗೆ ಇಮಿಡಿಯೇಟ್ಲಿ ತಕ್ಷಣ ಕಾಲ್ ಮಾಡಿ ಇಂಥ ಒಂದು ವ್ಯಕ್ತಿ ಬರ್ತಾ ಇದ್ದಾನಂದ್ರೆ ಹೇಳಿ ಆದಮೇಲೆ ಸೊ ಪರ್ಸನಲ್ ಆಗಿ 2 IPS ಆಫೀಸರ್ಸ್ ಅಲ್ಲಿರುವ ನಮಗೆ ಪರಿಚಯ ಇರೋ IPS ಆಫೀಸರ್ ಕೂಡ ನಮಗೆ ಸಹಾಯ ಮಾಡಿ ಒಂದು ಇಂಪಾರ್ಟೆಂಟ್ ಅಕ್ಯೂಸ್ಡ್ ಕಾಸರಗೋಡು ಮೆಹರೂಫ್ ಎಂಬವನ್ನು ಅರೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಮ್ಮಲ್ಲಿಂದ ಟೀಮ್ ಆಲ್ಮೋಸ್ಟ್ ಒಂದು ಮೋರ್ ದನ್ ಕಂಟಿನ್ಯೂಸ್ ಆಗಿ ಒಂದು 12-15 ಅವರ್ಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕಣ್ಣೂರು ಫಾಲೋ ಮಾಡಿ ಕಣ್ಣೂರಿನಿಂದ ಕೊಚ್ಚಿನ್ ಹೋಗಿ ಕೊಚ್ಚಿನ್ ಏರ್ಪೋರ್ಟಲ್ಲಿ ರಾತ್ರಿ 11ರಿಂದ 11:30 ನಮ್ಮ ಅನೂಪ್ ಮತ್ತು ಯೋಗೇಶ್ ಇವರಿಬ್ಬರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಥಾಯ್ಲ್ಯಾಂಡ್ದಿಂದ ಬಂದಿರೋದು ಇದೆಲ್ಲ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ 72 ಅವರ್ಸ್ ಆಪರೇಷನ್. ಅವನಿಗೆ ಕಸ್ಟಮರ್ ಈ ಹೈಡ್ರೋಫೋನಿಕ್ ಗಾಂಜಾ ಅಂದರೆ ಹೇಳೋದು ಅವನು ಅಕ್ಯೂಸ್ಡ್ ಪ್ರಕಾರ ಹೈ ಎಂಡ್ ಕಸ್ಟಮರ್ಸ್ ಅಂದರೆ ಹೇಳ್ತಾ ಇದ್ದಾರೆ. ಸೆಲೆಬ್ರಿಟೀಸ್ ಥರ ಇರೋರು, ಇಲ್ಲ ರಿಚ್ ಪೀಪಲ್, ರೇವ್ ಪಾರ್ಟೀಸ್, ಬೇರೆ ಬೇರೆ ಕಡೆ ಆಗುವ ರೇವ್ ಪಾರ್ಟೀಸ್,
ಇದಕ್ಕೆ ಯೂಸ್ ಮಾಡುವುದು ಕಿಕ್ ಜಾಸ್ತಿ ಇರುತ್ತೆ ಅಂದರೆ ಹೇಳ್ತಾ ಇದ್ದಾರೆ. ಈಗ 7 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬ ಅನೂಫ್ ಎಂಬನ ಬ್ಯಾಂಕಾಕಲ್ಲಿ ಇದನ್ನು 100% ವಿಲ್ ಅರೆಸ್ಟ್ ಹಿಮ್ ಆಲ್ಸೋ. ಅದಕ್ಕೆ ಎಫೋರ್ಟ್ ನಡೀತಾ ಇದೆ. ಸೊ ನಾವು ಕೊಡಗು ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸುಂದರರಾಜ್, ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್, ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ರಾಜು ಪಿಕೆ, ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಅಪರಾಧ ಪತ್ತೆ ದಳದ ವೃತ್ತ ನಿರೀಕ್ಷಕ ಮೇದಪ್ಪ, ಸಿಬ್ಬಂದಿಗಳಾದ ಯೋಗೇಶ್, ಪ್ರಭಾಕರ್, ರಾಜೇಶ್, ನಿರಂಜನ್, ನಗರ ಠಾಣಾಧಿಕಾರಿ ಲೋಕೇಶ್, ಡಿಸಿಆರ್ಬಿ ಘಟಕದ ರವಿಕುಮಾರ್, ಮುರಳಿ, ಶರತ್ ರೈ ಅವರುಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಅಪರೂಪದ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾದ ತಂಡವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ. ಟಿವಿ1 ನ್ಯೂಸ್, ಮಡಿಕೇರಿ.